ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ನಿಂತಿರಿ ಅರಿವಿನ ಹಣತೆ ಸಾವಿರ. ಬರಿಯದೆಯಲ್ಲಿ ಹಚ್ಚಿ ನಿಂತಿರಿ ಅರಿವಿನ ಹಣತೆ ಸಾವಿರ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ವನದ ದೇವರು ನಿಂತ ನೆಲವನೇ ಸ್ವರ್ಗ ಮಾಡಿದ ನಂದನವನದ ದೇವರು. ನಿಮ್ಮಯ ತ್ಯಾಗ ಸೇವೆ ದೊಡ್ಡದು ಶಾಶ್ವತವು ನಿಮ್ಮಯ ಹೆಸರು. ನಿಮ್ಮಯ ತ್ಯಾಗ ಸೇವೆ ದೊಡ್ಡದು ಶಾಶ್ವತವು ನಿಮ್ಮಯ ಹೆಸರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ನೀಡಿದ ಕಲ್ಪತರು ಬಾಲಿನ ಎತ್ತರ ಏರಿಸಿ ಶಿಷ್ಯರ ಎಲ್ಲವ ನೀಡಿದ ಕಲ್ಪತರು. ಎಲ್ಲಿಯೇ ನಾವು ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಎಲ್ಲಿಯೇ ನಾವು ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಒಳಗಡೆ ಬಿತ್ತಿದಿರಿ ಎಲ್ಲರೂ ಒಂದೇ ಅನ್ನುವ ಭಾವ ಎದೆಯ ಒಳಗಡೆ ಬಿತ್ತಿದಿರಿ. ಸವೆಯದ ಜ್ಞಾನದ ಬುತ್ತಿಯನ್ನು ಬಾಳಿನ ಯಾನಕ್ಕೆ ಕಟ್ಟಿಕೊಟ್ಟಿರಿ. ಸವೆಯದ ಶುಭಾಶಯ ಶುಭಾಶಯ. ವಿದ್ಯೆ ನೀಡಿದ ಗುರುವಿಗೆ ವಿದ್ಯೆ ನೀಡಿದ ಗುರುವಿಗೆ ವಂದನೆ ಅಭಿನಂದನೆ. ವಂದನೆ ಅಭಿನಂದನೆ. ಅಕ್ಷರದಾತನಿಗೆ ಅಕ್ಷರದಾತನಿಗೆ ಶುಭಾಶಯ ಶುಭಾಶಯ.
ಬಯಸುತ್ತೇನೆ. ತಪ್ಪಿದ್ದರೆ ಕ್ಷಮಿಸಿ. ಸರ್ ನಮಗೆಲ್ಲರಿಗೂ ತುಂಬ ಚೆನ್ನಾಗಿ ಪ್ರೀತಿಯಿಂದ ಪಾಠವನ್ನು ಹೇಳಿಕೊಟ್ಟಿದ್ದಾರೆ. ಪಾಠ ಮಾತ್ರವೇ ಅಲ್ಲ, ನಮಗೆ ನಮ್ಮ ಶಾಲೆಯಲ್ಲಿ ಬೆಳೆದ ಬಾಳೆ ಕೊನೆ ಕೊಡೆಯುವುದು, ಕವರ್ ಮಾಡುವುದು, ಮಾವಿನ ಎಲೆಯಿಂದ ಮಾವಿನ ತೋರಣ ಮಾಡುವುದು, ಇಂತಹ ಹಲವಾರು ಕೆಲಸಗಳನ್ನು ಹೇಳಿಕೊಟ್ಟಿದ್ದಾರೆ. ಸರ್ ಗೌರ್ಮೆಂಟ್ ಸರ್ಗೆ ಆದರ್ಶ ಶಿಕ್ಷಕರೆಂಬ ಪದವಿಯನ್ನು ಕೊಟ್ಟಿದೆ. ಇಂತಹ ಆದರ್ಶ ಶಿಕ್ಷಕರು ನಮ್ಮ ಶಾಲೆಯಲ್ಲಿರುವುದು ನಮಗೆ ಹೆಮ್ಮೆಯಾಗಿತ್ತು. ಇಂದು ಅವರು ನಮ್ಮ ಶಾಲೆಯನ್ನು ಬಿಟ್ಟು ಹೋಗುತ್ತಿದ್ದಾರೆ. ನಮಗೆಲ್ಲರಿಗೂ ತುಂಬಾ ಬೇಸರವಾಗುತ್ತದೆ. ಸರ್ ನಮಗೆ ಹೊಡೆಯುತ್ತಿರಲಿಲ್ಲ, ಏನಾದರೂ ತಪ್ಪು ಮಾಡಿದರಷ್ಟೇ ಹೊಡೆಯುತ್ತಿದ್ದರು. ದೋಸೆ ಕೊಡ್ತೆ, ಇಡ್ಲಿ ಕೊಡ್ತೆ, ಮಸಾಲೆ ದೋಸೆ ಕೊಡ್ತೆ ಅಂತ ಹೇಳ್ತಾ ಹೊಡೆಯುತ್ತಿದ್ದರು. ಸರ್ ಇನ್ನು ಮುಂದೆ ಸರ್ ಸುಖವಾಗಿ ಬಾಳಲಿ ಎಂದು ಎಲ್ಲರೂ ಆಶಿಸಬೇಕು. ಇಷ್ಟೊಂದು ನನ್ನ ಮಾತನ್ನು ಮುಗಿಸುತ್ತೇನೆ. ನನ್ನ ನೆಚ್ಚಿನ ಶಿಕ್ಷಕರಾದ ಗಣಪತಿ ಸರ್ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಅವರು ನಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಹಾಗೆಯೇ ನಾವು ಶಾಲೆಗೆ ಬಂದಿಲ್ಲ ಅಂದರೆ ಮನೆಗೆ ಫೋನ್ ಮಾಡಿ ಯಾಕೆ ಶಾಲೆಗೆ ಬಂದಿಲ್ಲ ಎಂದು ವಿಚಾರಿಸುತ್ತಿದ್ದರು. ಅವರ ಪಾಠ ಕೇಳಲು ತುಂಬಾ ಖುಷಿ. ನಮಗೆ ಅರ್ಥವಾಗದೇ ಇರುವ ಪಾಠಗಳನ್ನು ಉದಾಹರಣೆಯ ಮೂಲಕ ಅರ್ಥ ಮಾಡಿಸುತ್ತಿದ್ದರು. ನಾವು ತಪ್ಪು ಮಾಡಿದರೆ ವಡೆ ಬೇಕಾ, ಚಪಾತಿ ಬೇಕಾ ಎಂದು ಮುಂತಾದ ತಿಂಡಿಗಳ ಹೆಸರು ಹೇಳುತ್ತಾ ನಡೆಸುತ್ತಾ ಪೆಟ್ಟು ಹಾಕುತ್ತಿದ್ದರು. ಅದರ ಅರ್ಥ ಪೆಟ್ಟು ನೋವಾಗಬೇಕು, ಮನಸ್ಸಿಗೆ ಖುಷಿ ಕೊಡಬೇಕು. ಅವರು ನಗುತ್ತಾ ನಮ್ಮ ಹತ್ತಿರ ಕುಳಿತು ಪಾಠ ಹೇಳಿಕೊಡುತ್ತಿದ್ದರು. ಅವರು ಪಾಠ ಹೇಳುವುದೇ ಅಂದರೆ ನಮಗೆ ಖುಷಿ. ಯಾವಾಗಲೂ ನಮ್ಮ ಜೊತೆ ಮಕ್ಕಳಂತೆ ಆಟ ಆಡುತ್ತಿದ್ದರು. ಆದರೆ ಇವಾಗ ನಮ್ಮನ್ನೆಲ್ಲ ಬಿಟ್ಟು ಹೋಗುತ್ತಾರೆ ಅನ್ನೋದೇ ಒಂದು ನೋವು. ಸರ್ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ತಾಯಿ ಉಸಿರು ಕೊಡುತ್ತಾಳೆ, ತಂದೆ ಹೆಸರು ಕೊಡುತ್ತಾನೆ. ಆದರೆ ಗುರುಗಳು ಉಸಿರು ಇರುವವರೆಗೂ ಹೆಸರು ಉಳಿಸಿಕೊಳ್ಳೋ ವಿದ್ಯೆ ಕೊಡುತ್ತಾರೆ. ಧನ್ಯವಾದ. ನಮ್ಮ ಹಳ್ಳಿಯವರು ಹಾಗೆ ಹಿರಿಯ ಟೀಚರ್ ಅವರು ಆಗಮಿಸಿದ ಎಲ್ಲ ಪಾಲಕ ಪೋಷಕ ಬಂಧುಗಳಿದ್ದಾರೆ, ಮುದ್ದು ಮಕ್ಕಳಿಗೆ ಭಾಗವತ್ ಸರ್ ಇವತ್ತು ಸೇವೆಯನ್ನು ಇವತ್ತಾಗ್ತಾ ಇದೆ. ಈ ಶಾಲೆಗೆ ಬಂದ ಫಸ್ಟ್ ಟೈಮ್ ನಾನು ನಮ್ಮ ತಾಲೂಕಿನ ಎಲ್ಲ ಶಾಲೆಗೆ ಹೋಗಿದ್ದೇನೆ. ನಾನು ಜನ ಶಾಲೆಗೆ ಬಂದ ಫಸ್ಟ್ ಟೈಮ್ ಯಾಕಂತ ಜನ ಶಾಲೆ ನಾನು ಬಂದಿದ್ದೆ, ಜನ ಕಡೆ ಸುಮಾರು ಸಲ ಬಂದಿದ್ದೆ, ವರ್ಷಕ್ಕೊಂದ್ಸಲ ಬಂದಿಲ್ಲ. ಹಾಗಾಗಿ ಇವತ್ತು ಬರ್ತಾ ಏನು ಹೇಳಿದೆ, ನಾನು ಜನ ಶಾಲೆಗೆ ಬಂದು ನಮಗದು ರೋಡ್ ಜನ ಶಾಲೆ ಹೋಗಿ ಗೊತ್ತಿತ್ತು, ಅದೊಂದು ಇನ್ನೂ ಸಿಕ್ಕಿ ಹೇಳ್ಕೊಂಡು ಬಂದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಿ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ನಮ್ಮ ಶಿಕ್ಷಕ ಕುಟುಂಬ, ಆ ಕುಟುಂಬದ ಸದಸ್ಯರು ನಿವೃತ್ತರಾಗ್ತದೆ ಅಂದರೆ ಅದೇ ದಿವಸ ಎಷ್ಟು ದೂರ ಬೇಕಾದ್ರೆ ಆಗಿದ್ವಿ ನಾವು ಹೋಗಿ ಅವ್ರನ್ನ ಸನ್ಮಾನಿಸಿ ಗೌರವಿಸಿ ಅವರ ಪ್ರೀತಿಯಿಂದ ಬೀಳ್ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತಿನ ದಿವಸ ನಾವು ಗಣಪತಿ ಸರ್ಗೆ ನಾವು ಸನ್ಮಾನಿಸಿ ಗೌರವಿಸಿ ಪ್ರೀತಿಯಿಂದ ಬೀಳ್ಕೊಟ್ಟಿದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಯಾಕೆ ಖುಷಿ ಆಯ್ತು ಅಂದರೆ ಇದು ಹೊನ್ನಾವರದಿಂದ ಸುಮಾರು ಒಂದು 28 ಕಿಲೋಮೀಟರ್ ದೂರ ಒಂದು ದಟ್ಟ ಕಾಡಿನ ನಡುವಿರುವಂಥ ಊರು. ಹಾಗೆಯೇ ಈ ಊರಿನ ಮುದ್ದು ಮಕ್ಕಳು ಎಲ್ಲ ಪುಟ್ಟಾಗಿ ಮುದ್ದಾಗಿ ತುಂಬ ಚೆಂದ ಕಾಣಿಸ್ತಾರೆ. ಮಕ್ಕಳು ತುಂಬ ಸುಂದರವಾಗಿ ಪ್ರಾರ್ಥನೆ ಮಾಡಿದ್ವಿ, ಹಾಗೆ ಅವ್ರಿಗೆ ಶುಭಾಶಯ ಗೀತೆ ಹೇಳಿದ್ವಿ. ಮಕ್ಕಳು ಬಹಳ ಕ್ರಿಯಾಶೀಲರಾಗಿದ್ದಾರೆ. ನನಗನ್ನಿಸ್ತು ಅಷ್ಟು ದೂರದ ಈಗ ನೀವು ನಾನಿರೋದು ಪ್ರಭಾತ್ನವರ ಶಾಲೆ ಅಂದರೆ ಹೊನ್ನಾವರ ಸಿಟಿ ಮಧ್ಯೆ ಒಂದು ಶಾಲೆ, ನನ್ನ ಶಾಲೆ. ಆ ಶಾಲೆ ಕೂಡ ಇಷ್ಟು ಸುಂದರವಾದ ಮಕ್ಕಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಷ್ಟು ಪ್ರೀತಿಯಿಂದ ಅವರ ರೀತಿ ಬೆಳೆದ ನೀವು ಹಳ್ಳಿ ಮಕ್ಕಳು, ನಿಮ್ಮ ಸಂಸ್ಕಾರ ಇದೆ, ಪ್ರೀತಿ ಇದೆ, ಬಾಂಧವ್ಯ ಇದೆ, ಅದೆಲ್ಲ ಎಷ್ಟು ಸುಂದರವಾಗಿ ತಾವು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ತೋರ್ಪಡಿಸಿದ್ವಿ. ನಮ್ಗೆ ಭಾಳ ಖುಷಿ ಆಯ್ತು. ಅಂದರೆ ನಮ್ಗೆ ಫಸ್ಟ್ ಟೈಮ್ ಬಂದಿದ್ರು, ಆದರೆ ನನ್ನ ಕೇಳಿ ನನ್ನ ತಂಗಿ ಮನೆಯಲ್ಲಿ ಅಂತ ನಮ್ಗೆ ಗೊತ್ತಿತ್ತು, ಬಟ್ ನಂಗೆ ಗೊತ್ತಿಲ್ಲ, ನೋಡ್ಕೊಳ್ಳೋಕೆ ಗೊತ್ತಾಯ್ತು. ನಮಗೆ ಅವಳೇ ಕೇಳಿದ್ರು, ನನಗೂ ಕನ್ಫ್ಯೂಸ್ ಬಂದ ತಕ್ಷಣ ನನ್ನ ಗುರ್ಸಿಕ್ದಾಗ ಕೇಳಿದ್ರು ಅವಳು, ಅವ್ರು ನನಗೆ ಯಾವ ಸುರೇಶ್ ಅಂತ ಗೊತ್ತಾಯ್ತು. ಹಾಗಾಗಿ ಇವರು ನಮ್ದೇ ಅಂತ ಅನಿಸ್ತು. ಈಗ
ಹಾಗೆ ನಮ್ಮ ಗೆಸ್ಟ್ ಟೀಚರ್ ಕೂಡ ಚಂದ ಮಕ್ಕಳನ್ನ ತಯಾರು ಮಾಡಿದ್ವಿ ಮತ್ತು ಬಹಳ ಸುಂದರವಾಗಿ ಕಾರ್ಯಕ್ರಮ ಕೂಡ ನಿರೂಪಣೆ ಮಾಡಿದ್ವಿ. ನಮಗೆ ಗಣಪತಿ ಭಾಗವತರು ಸುಮಾರು 31 ವರ್ಷಗಳ ಕಾಲ ತನ್ನ ವೃತ್ತಿಯಲ್ಲಿ ಇವರು ತೊಡಗಿಸಿಕೊಂಡು ಬಹಳ ಪ್ರೀತಿಯಿಂದ, ಬಹಳ ಸರಳ ಸಜ್ಜನಿಕೆ ಇರ್ತವರು, ಬಹಳ ಮಕ್ಕಳನ್ನು ಪ್ರೀತಿಸೋರು, ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಉಳ್ಳವರು. ಅವ್ರಿಗೆ ಒಂದ್ಸಲ ಆರಂಗಲಾಗಿತ್ತು, ಬಿದ್ದು ಆಕ್ಸಿಡೆಂಟ್ ಆಗಿ ಕಾಲಿ ಪೆಟ್ಟಾಗಿತ್ತು. ಅವ್ರು ಹೇಳ್ತಿದ್ರು ನಮ್ಮ ಶಾಲೆಗೆ ಹೋಗೋದು ಬಹಳ ಕಷ್ಟ ಸರ್, ಆದ್ರೂ ಕೂಡ ಒಂದು 15 ಸಲ ರಜೆ ಮಾಡಿದ್ರು ಸರ್. ಅದು ಮತ್ತೆ ಪುನಃ ಅದೇ ಪುಟ್ಟ ಕಾಲದಲ್ಲಿ ಅವರು ಪಾಪ ಜನ ಶಾಲೆಗೆ ಬರ್ತಿದ್ರು. ನಾನು ಹೇಳ್ತಿದ್ದೆ ಸರ್, ಶುಗರ್ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ನಾನು ಸತ್ತೂರು ಹೋಗ್ಬೇಕಾದ್ರೆ ಸರ್, ಡೆಪ್ಟೇಷನ್ ಬೇಡ ಸರ್, ನಾನು ಅಲ್ಲೇ ಹೋಗ್ತೇನೆ, ಎಷ್ಟೇ ಕಷ್ಟ ಅದೇ ಶಾಲೆಗೆ ಹೋಗ್ತೇನೆ ಅನ್ನೋ ಮಾತುಗಳನ್ನು ಹೇಳ್ತಿದ್ರು. ಇದು ಈ ಒಂದು ಹಳ್ಳಿ ಶಾಲೆಯ ಮಕ್ಕಳ ಬಗ್ಗೆ ಇರುವಂಥದ್ದು ಮತ್ತು ಆ ಶಿಕ್ಷಕ ಪ್ರೀತಿ ಉಂಟಲ್ಲ, ಅದನ್ನ ನಾವೆಲ್ಲರೂ ಕೂಡ ಅನುಭವಿಸ್ಬೇಕು. ಯಾಕಂದ್ರೆ ನಾವು ಹೇಳಿದ್ರೆ ಮಾತಾಡ್ತಂದ್ರು ಬಂದ ಶಾಲೆನ ನಮ್ಮ ಭಾಗವತರು ಪುನಃ ಬಂದು ಈಗ 17 ಜನ ಮಕ್ಕಳು, ಇದು ಸಣ್ಣ ಸಾಧನೆ ಅಲ್ಲ, ಇದು ಭಯಂಕರ ದೊಡ್ಡ ಸಾಧನೆ. ಈಗ 17 ಜನ ಮಕ್ಕಳನ್ನ ತಯಾರು ಮಾಡೋದು ತುಂಬಾ ದೊಡ್ಡ ಕೆಲಸ ಇದೆ. ನಮ್ಮ ಆ ಶಾಲೆಗೆ ಹತ್ರ ಹೋಗ್ತಾ ಇದ್ದಾರೆ ಹುಡುಗರು, ಈಗ 23-24 ಇಲ್ಲಿ 17-18 ಹೋಗ್ತಾ ಇದೆ. ಈಗ ಮತ್ತೆ ಈ ಮಕ್ಕಳನ್ನೇ ಅಲ್ಲಿ ಕರ್ಕೊಂಡು ಸರಿ ಹೋಗೋದು. ಅಷ್ಟು ಪ್ರೀತಿಯಿಂದ ಅವರು ಇಲ್ಲಿ ಮಕ್ಕಳನ್ನ ಇಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಿಸಿದ್ದಾರೆ. ಅದು ತುಂಬಾ ಖುಷಿ ಆಗಿದ್ದು ಅನಿಸಿಕೆ. ಈಗ ಮಸಾಲೆ ದೋಸೆ ಬೇಕನ, ಚಪಾತಿ ಬೇಕನ ಅಂದ್ರೆ ಮಗುವಿನಿಗೆ ಹೊಡಿಬೇಕು, ಶಿಕ್ಷಣ ಕೊಡ್ಬೇಕು ಮತ್ತು ಮುದ್ದು ಮಾಡ್ಬೇಕು. ಪ್ರೀತಿ ಮತ್ತು ಶಿಕ್ಷೆ ಎರಡು ಇರ್ಬೇಕು, ಇದ್ರ ಮಾತ್ರ ಮಗು ಕಲಿತದೆ. ಮತ್ತು ಶಿಕ್ಷಕರ ಬಗ್ಗೆ ಅದು ಕೂಡ ಪ್ರೀತಿ ಕಲಿತದೆ. ಹಾಗಾಗಿ ಆ ಒಂದು ತಂತ್ರಗಾರಿಕೆಯಿಂದ ಇಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ಇಷ್ಟು ದೂರ ಆದ್ರೂ ಕೂಡ ನಾವು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನಾನು ನಿನ್ನೆ ಸರಿ ಫೋನ್ ಮಾಡಿ, ಸರ್ ನಾವು ನಾಳೆ ಬರ್ತೇವೆ ಜನಕ್ಕೆ ಅಂತ ಹೇಳಿ, ಬನ್ನಿ ಸರ್ ಮುದ್ದಾಂ ಬನ್ನಿ ಅಂತ ಹೇಳಿ. ಖಂಡಿತವಾಗಿ ಬರ್ತೇವೆ. ನಾವು ಬೆಳಿಗ್ಗೆ 9 ಹೊರಟಿದ್ವಿ. ನಾನು ಸ್ಕೂಲಿಗೆ ಹೋದೆ 9:10 ಗಂಟೆ ಆಯ್ತು, 10 ಗಂಟೆಗೆ ಹೊರಟಿದ್ವಿ. ಹಾಗಾಗಿ ನಾನು 2 ಶಾಲೆಗೆ ಹೋಗ್ಬೇಕು, ಸಂತೆ ಹೆಸರು ಕೊಡಿ 2 ಶಾಲೆಗೆ ಹೋಗ್ಬೇಕು. ಇವತ್ತು 3 ಜನ ಶಿಕ್ಷಕರು ನಿವೃತ್ತರಾಗ್ತಿದ್ದಾರೆ. ಹಾಗಾಗಿ ಗಣಪತಿ ಭಾಗವತರು ನಾವು ಅವರ ಸೇವೆಯನ್ನು ಮನಗಂಡು ಅವರು ಸಾಗರಲೆಲ್ಲ ಸೇವೆ ಸಲ್ಲಿಸಿದ್ದಾರೆ. ನಾವು ಕಳೆದ ವರ್ಷ ನಮ್ಮ ಶಿಕ್ಷಕರ ದಿನಾಚರಣೆ ಒಂದು ಆ ಸಂದರ್ಭದಲ್ಲಿ ನಾವು ಸಂಘದವರು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇಂಥವ್ರಿಗೆ ಪ್ರಶಸ್ತಿ ಸಿಗ್ಬೇಕು, ಇಂಥವ್ರು ಬರೋದು ಅವರಿಂದ ಅಧ್ಯಾತ್ಮ ನಮ್ಮ ಹತ್ರ ಅಧ್ಯಾತ್ಮ ಅದು ನಾವು ಗುರುತಿಸಿ ಅವ್ರಿಗೆ ಸನ್ಮಾನಿಸಿದ್ವಿ. ಹಾಗಾಗಿ ಆ ಒಂದು ಕೃತಜ್ಞತಾ ಭಾವ ನಮ್ಗೆ ಇವತ್ತು ಬರ್ತಾ ಇದೆ. ಹಾಗಾಗಿ ಗಣಪತಿ ಭಾಗವತರವರ ಈ ಒಂದು ನಿವೃತ್ತ ಜೀವನದ ಅವರ ಒಂದು ಮುಂದಿನ ಒಂದು ಜೀವನ ಇಡಗುಂಜಿ ಮಹಾಗಣಪತಿ ಮತ್ತು ಅವರ ದೇವರು ಅವರಿಗೆ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ, ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ನಾನು ತಾಲೂಕಿನ ಸುಮಾರು 700 ಶಿಕ್ಷಕರ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಶುಭ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಇಲ್ಲಿ ಎಸ್ಟಿಎಂ ಅಧ್ಯಕ್ಷರು ವಿನಾಯಕ್ ನಾಯ್ಕ ಇರ್ಬೋದು, ನಮ್ಮ ಮನೆ ನಾಯಕರು, ಹಾಗೆ ಅವರು ನಮ್ಮ ಗೆಸ್ಟ್ ಟೀಚರು. ಗೆಸ್ಟ್ ಟೀಚರ್ ತುಂಬಾ ಚೆನ್ನಾಗಿದೆ. ಈಗ ಒಂದು ಟೀಚರ್ ಇನ್ಚಾರ್ಜ್ ಮಾಡಿ ಹಾಕ್ತಾರೆ, ಅವ್ರ ಕಾರ್ಯ ಲೆಕ್ಕಾಚಾರ ಮಾಡ್ಲಿಕ್ಕೆ ಮಾತ್ರ. ಯಾಕಂದ್ರೆ ರೆಗ್ಯುಲರ್ ಟೀಚರ್ ಹಾಕುದಿಲ್ಲ, ಈ ಶೈಕ್ಷಣಿಕ ಒಬ್ಬರನ್ನ ಚಾರ್ಜ್ ಕೊಡ್ತಾರೆ ಈ ಶಾಲೆಗೆ. ಅವರು ಬಿಸಿ ಊಟ ಮತ್ತು ಇಂಥ ಲೆಕ್ಕಾಚಾರ ಮಾಡ್ಲಿಕ್ಕೆ ಮಾತ್ರ. ಹಾಗಾಗಿ ಒಂದೇ ತಿಂಗಳ ಮಟ್ಟಿಗೆ ನೀವು ಸ್ವಲ್ಪ ಸುಧಾರಿಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಡ್ತಾ, ನಾನು ಕೂಡ ಇವತ್ತೇ ಹೇಳ್ತೇನೆ ಈ ರೀತಿ ಅಂತ ಹೇಳಿ. ಹಾಗಾಗಿ ನನಗೂ ಶುಭವಾಗಲಿ ಅಂತ ಶುಭ ಹಾರೈಕೆ ಗಣಪತಿ ಭಾಗವತರು ಈ ಮೊದಲೇ ಹೊಸದೊಡ್ಡ ಶಾಲೆಗೆ ಹೋಗ್ತಿದ್ದೆ. ನಾನು ಒಂದೇ ಕ್ಲಸ್ಟರ್ಗೆ ಕೆಲಸ ಮಾಡ್ತಿದ್ದೆ. ಮಾಗೋಡ ಕ್ಲಸ್ಟರ್ ನಾನು ಇದ್ದೆ. ಫಸ್ಟ್ ಇಲ್ಲಿಗಿಂತ ಭಾಳ ದೂರ, ನಾವು ಉಪವಾಸ ಹೋಗಿ ಮತ್ತೆ ಮುಂದೆ ಹೋಗ್ಬೇಕಾಗಿತ್ತು. ಆಗ ಅಲ್ಲೂ ರಸ್ತೆ ಎಲ್ಲ ಸರಿಯಾಗಿ ದೂರಲ್ಲೇ ಅವರಿದ್ರು. ಈಗ ಅಲ್ಲೂ ಇಂಪ್ರೂವ್ಮೆಂಟ್ ಆಗಿದೆ, ರಸ್ತೆ ಆಗಿದೆ. ಆ ಶಾಲೆ ಮೇಲೆ ಬಂದಾಗ್ಬಿಟ್ಟಿದೆ. ಅಲ್ಲೂ ಸರಿಯಾಗಿ ಶಾಲೆ ನಡೀದೆ ಬಂದಾಗಿದೆ. ಮಕ್ಕಳ ಸಂಖ್ಯೆ ಇತ್ತು, ಆದರೆ ಒಂದು ಶಿಕ್ಷಕರ ಸರಿಯಿಂದ ಶಾಲೆ. ಇಲ್ಲಿ ಬಂದು ಭಾಗವತರು ಜನ ತಗೊಂಡಾಗ ಎಲ್ಲರೂ ಹೇಳಿದ್ರು ತಗೊಳ್ಬೇಡಿ, ಮತ್ತೆ ಬಹಳ ಕಷ್ಟ ಧೈರ್ಯ ಅಂತ ಹೇಳಿದ್ರು ಕೌನ್ಸಿಲಿಂಗ್. ಆದ್ರೂ ಅವರು ಧೈರ್ಯ ಮಾಡಿ ತಗೊಂಡ್ರು, ಬಂದು ಇಲ್ಲಿ ಮುಚ್ಚಿದಂತ ಶಾಲೆಯನ್ನು ತೆಗೆದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಮುಚ್ಚಿದ ಶಾಲೆ ತೆಗೆದಿದ್ದೇ ಕಷ್ಟ ಇದೆ. ಸರ್ಕಾರ ಮುಚ್ಚಿದ್ಕೊಂಡು ಮತ್ತೆ ತೆಗಿಲಿಕ್ಕೆ ಹೋಗಿಲ್ಲ, ಮತ್ತೆ ಮುಚ್ಚಿದ್ರೆ ಸಾಕು. ಯಾಕೆಂದ್ರೆ ಇವತ್ತಿನ ಸರ್ಕಾರದ ನಿಯಮ 25 ಮಕ್ಕಳೊಳಗೆ ಇದ್ರೆ ಶಿಕ್ಷಕರ ನೇಮಕಾತಿ ಕೂಡ ಆ ಶಾಲೆಗೆ ಇಲ್ಲ. ಅತಿಥಿ ಶಿಕ್ಷಕರಿಂದಲೇ ಶಾಲೆ ನಡೀತದೆ. ಬೇರೆಯವರಿಗೆ ಚಾರ್ಜ್ ಇರ್ತದೆ. ಅತಿಥಿ ಶಿಕ್ಷಕರನ್ನೇ ಮಕ್ಕಳ ಸಂಖ್ಯೆಯ ಆಧಾರದ ಮೇಲೆ ಕೊಡ್ತಾರೆ ನಾವು. ಯಾಕಂದ್ರೆ ಈ ಪರಿಸ್ಥಿತಿ ಮ್ಯಾಗ್ನೆಟಿಕ್ ಸ್ಕೂಲ್ ಮಾಡ್ತಾ ಇದೆ. ಇವನ್ ದೊಡ್ಡ HPS ಕೇಳಿ ನಿನ್ನೆ ಮಾತಾಡಿದ್ರೆ 100 ಮಕ್ಕಳಿಗೆ HPS ಮತ್ತೊಂದು HPS ಸ್ಟಾರ್ಟ್ ಮಾಡಿದೆ.
ಮ್ಯಾಗ್ನೆಟಿಕ್ ಸ್ಕೂಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಎಲ್ಲ ಹತ್ತಿರದಲ್ಲಿರುವಂತಹ HVAC ಮರ್ಜ್ ಮಾಡುವ ಯೋಜನೆ ಸರ್ಕಾರದ ಮುಂದಿದೆ. ಕೆಲವರು ಹೇಳ್ತಾರೆ ಅವ್ರ ಮಕ್ಕಳಿದ್ದು ಶಾಲೆ ನಡೆಸ್ತಾನೆ ಅಂತ, ಸುಳ್ಳು. ಯಾಕೆಂದ್ರೆ ಮುಂದಿನ ದಿನದಲ್ಲಿ ಅದು LPS ಇರುವಂತಹ ಒಂದು ಕಾನ್ಸೆಪ್ಟೇ ಹೋಗ್ತದೆ. ಸಮೀಪದ HPSಗೆ ಮರ್ಜ್ ಮಾಡಿ ಹೇಳ್ತಾರೆ. ಅದರಿಂದ 18-17 ಮಕ್ಕಳಿದ್ದರಿಂದ ಇನ್ನೊಂದು 6 ಮಕ್ಕಳು ಸುತ್ತಮುತ್ತಲಿಂದ ಒಂದು 25 ಮಕ್ಕಳನ್ನ ಒಟ್ಟು ಮಾಡಿ, ಯಾಕಂದ್ರೆ ಪರ್ಮನೆಂಟ್ ಶಿಕ್ಷಕರನ್ನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅತಿಥಿ ಶಿಕ್ಷಕರಿಂದ ಶಾಲೆ ನಡೆಸುವುದಿಲ್ಲ. ಬೇರೆಯವರಿಗೆ ಈ ಬಿಸಿ ಊಟದ ಲೆಕ್ಕ ಹಾಜರಿ ಹಾಕಲಿಕ್ಕೆ ಸರ್ಕಾರ ನಾವು ಆನ್ಲೈನ್ ಹಾಜರಿ ಹಾಕಲಿಕ್ಕೆ ತಗೊಳ್ತಾರೆ. ಹಾಗಾಗಿ ಸಮಸ್ಯೆ ಇದೆ. ಇಲಾಖೆಯಲ್ಲೂ ಕೂಡ ನೇಮಕಾತಿ ಇಲ್ಲ. ನೋಡಿ, 23 ಜನ ರಿಟೈರ್ಡ್ ಆದ್ರು. ಒಂದು ವರ್ಷಕ್ಕೆ 60-70 ಜನ ನಮ್ಮ ತಾಲೂಕಲ್ಲಿ ರಿಟೈರ್ಡ್ ಆಗ್ತಾರೆ. ಹೊಸ ನೇಮಕಾತಿ ಆ ಶಾಲೆಗೆ ಇಲ್ಲ. ಇಷ್ಟು HPS ಅಲ್ಲಿ 2 ಜನ ಶಿಕ್ಷಕರು ಇಡೀ HPS ಅನ್ನು ನಡೆಸ್ತಾ ಇದ್ದಾರೆ. ಅತಿಥಿ ಶಿಕ್ಷಕರನ್ನು ಇಲಾಖೆ ಕೊಡ್ತಾ ಇಲ್ಲ. 145 ಬೇಕಾದ್ರೆ 100 ಜನ ಕೊಡ್ತದೆ, 45 ಜನ ಹುಡುಕಿಕೆಲ್ಲ ಹೋಗುತ್ತೆ. ಮತ್ತೆ ಹಣ ಕೊಡುವುದಿಲ್ಲ. ಈ ನೇಮಕ ನೀವು ಮಾಡ್ಕೊಂಡ್ರು, FDMC ಮಾಡ್ಕೊಂಡ್ರು ನೀವೇ ಕೊಡ್ಬೇಕು. ಬಿಟ್ರೆ ಪರ್ಯಾಯ ವ್ಯವಸ್ಥೆ ಇಲಾಖೆಯಲ್ಲಿ ಇಲ್ಲ. ಹಣಕಾಸಿನ ಇವನ ಅತಿಥಿ ಶಿಕ್ಷಕರಿಗೂ ಸರಿಯಾದ ಸಂಬಳ ಕೂಡ ಆಗ್ತಾ ಇಲ್ಲ. ನಮಗೋದ್ರ ನೋವು. ಹಾಗಾಗಿ 7 ಜನ ಮಕ್ಕಳನ್ನ ಒಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆ ಎಲ್ಲ ಕಡೆ ಮುಚ್ಚಿ ಹೋಗ್ತಾ ಇದೆ. ಇನ್ನೊಂದು ಮಕ್ಕಳ ಸಂಖ್ಯೆ ಕಡಿಮೆ. ಸರಿಯಾಗಿ ಮುಚ್ಚಿದ್ರೆ ಇನ್ನು 35 ಶಾಲೆ ಮುಚ್ಚು ಸ್ಟೇಜಲ್ಲಿದೆ. 10 ಮಕ್ಕಳ ಒಳಗಿನ ಶಾಲೆಯನ್ನು ಮುಚ್ಚಬೇಕು ಅನ್ನುವಂಥದ್ದು ಸರ್ಕಾರ ಕೂಡಲೇ ಸರ್ಕಾರ 10 ಮಕ್ಕಳಿಂದ ಮೇಲಾದ್ರೂ ಮೇಂಟೈನ್ ಮಾಡಿ, ರಿಲೇಷನ್ ಮಕ್ಕಳಿಗೆ ತಂದು ಶಾಲೆಯನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಮುಚ್ಚಿದ ಮೇಲೆ ಒಂದು ಶಾಲೆಯನ್ನು ಇನ್ನೂವರೆಗೆ ಕರೆದಿದ್ದೆ, ನಿಮ್ಮದೇ ಶಾಲೆ ಓಪನ್ ಮಾಡಿ. ನಾನು ನೋಡಿದ್ರೆ ಏನೋ ಭಾಗವತ ಬಂದ್ರು ಓಪನ್ ಆಯ್ತು, ಮುಚ್ಚಿದ ಒಂದು ಶಾಲೆ ಬಾಕಿ ತೆಗೆದಿಲ್ಲ. ಹಾಗಾಗಿ ಮುಚ್ಚಲಿ ಅಂತ ನೋಡ್ತಾರೆ ಸರ್ಕಾರದವರು. ಶಾಲೆ ಮತ್ತು ಶಾಲೆಯ ಆಸ್ತಿ ಕೂಡ ಹಾಳಾಗ್ತದೆ. ಈಗ ಎಷ್ಟೋ ಶಾಲೆಯನ್ನ ಹೈವೇನ್ಸಿಗೆ ಒಂದು ಹಿರೇಮಠ ಅಂತ ಒಂದು ಶಾಲೆ ಇತ್ತು, ಅದನ್ನ ಯಾರೋ ಹೋಟೆಲ್ನವರಿಗೆ ಟೆಂಡರ್ ಕೊಟ್ಟಿದ್ದಾರೆ, ಲೀಸಿ ಕೊಟ್ಟಿದ್ದಾರೆ 2.5 ಲಕ್ಷಕ್ಕೆ ಪಂಚಾಯತ್. ಆ ರೀತಿ ಆಗುದು ಬೇಡ. ಅದು ಮುಂದೆ ರೆಸಾರ್ಟ್ ಹೋಟೆಲ್ ಏನೇನೋ ಆಗ್ತಾ ಇದ್ವಿ ಶಾಲೆಗಳು. ಅದಕ್ಕೆ ಅದಾಗದೇ ಇದ್ದಂಗೆ ನೀವು ನೋಡ್ಕೊಳ್ಳಿ. ಭಾಗವತರು ಅನಾರೋಗ್ಯದ ನಡುವೆ ತುಂಬಾ ಅನಾರೋಗ್ಯ ಆಗಿತ್ತು ಅವಾಗೆಲ್ಲ. ಆದ್ರೂ ಕೂಡ ಎಷ್ಟೋ ಸಲ ನನಗೂ ಫೋನ್ ಮಾಡಿದ್ರು, ಅನಾರೋಗ್ಯ ಆದಾಗ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ರು. ಅಂದ್ರೆ ಆ ಸಮಸ್ಯೆಗಳ ನಡುವಿನ ಅವರು ಅಲ್ಲಿಂದ ಬರಬೇಕು. ಸುಮಾರು ಕೆರೆಕೋಣಿಂದ ಬರಬೇಕು. ಅದು ಕೆರೆಕೋಣಿಂದ ಅಲ್ಲಿಂದ ಇಲ್ಲಿ ಗಾಡಿ ಹೊಡಿದು ಅಂದ್ರೆ ಮತ್ತೆ ಎಲ್ಲದೂ ಘಾಟ್ ಸೆಕ್ಷನ್ ಅಲ್ಲೇ ಗಾಡಿ ಹೊಡಿದ್ರು. ಎಲ್ಲೋ ಅನಾರೋಗ್ಯ ಮಧ್ಯದಲ್ಲಿ ಕೈ ಕೊಟ್ಟರು ಅವ್ರು ನೋಡೋರು ಯಾರು ಇಲ್ಲ. ಅಂಥದ್ರಲ್ಲಿ ನಾವು ನೋಡಿದ್ವಿ, ಆ ಕಡೆಯಿಂದ ಬರೋ ರೋಡನ್ನು ನೋಡಿರ್ತೀನಿ ನಾನು. ಯಾಕೆ ನಾನು ಜನಕಟ್ಟವರೆಗೆ ನಾನು ಬಂದು ಹೋಗಿದ್ದೆ. ಹಾಗೆ ನನ್ಗೆ ಗೊತ್ತಿದೆ ಅಷ್ಟು ಕಷ್ಟದ ಇದನ್ನ ಇಲ್ಲಿ ಬಂದು ಶಾಲೆಯನ್ನು ಮಾಡಿದ್ರೆ ನಿಜವಾಗ್ಲೂ ಗ್ರೇಟ್. ಪದ್ಧತಿ ಶಾಲೆಯೂ ಕಷ್ಟದ್ದೇ ಆಗಿತ್ತು. ಮತ್ತೆ ಇಲ್ಲಿ ತಗೊಂಡಂತ ಶಾಲೆಯು 2 ಒಂದೇ ಅವ್ರಿಗೆ ಏನೋ ಅಂತ ಇದಾಗಿದ್ರು. ಅದ್ರದ್ದೇನು ಸ್ವಲ್ಪ ದೂರ ಆಗಿತ್ತೋಳು ಅವ್ರಿಗೆ ತಗೊಂಡ್ರು ಅಷ್ಟೇ. ಅಲ್ಲೂ ಅಭಿವೃದ್ಧಿ ಏನು ಮಾಡಿದ್ರು. ಅದರಲ್ಲಿ ಕಾರಣಾಂತರದಿಂದ ಅವ್ರ ಶಿಕ್ಷಕರು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಈಗ ಶಾಲೆನೂ ಮುಚ್ಚೋಯ್ತು. ಕಳೆದ ವರ್ಷ ಮುಚ್ಚೋಯ್ತು. ನಮಗೂ ಬೇಸರ ಇದೆ. ಶಾಲೆ ಮುಚ್ಚೋದ್ರೆ ಶಿಕ್ಷಕರಿಗೂ ನೇಮಕಾತಿ ಇರುವುದಿಲ್ಲ. ಮತ್ತೆ ಶಾಲೆಗಳು ಮುಚ್ಚಿದ್ರೆ ಮಕ್ಕಳನ್ನು ಎಲ್ಲಿ ಕಳಿಸೋದು ಅಂತ ಒಂದು ಹಾಸ್ಟೆಲ್ ಬಿಡಬೇಕು, ಇಲ್ಲ ನೀವು ಸಮೀಪದ HPS ದಿನ ತಗೊಂಡು ಹೋಗುವಂತ ಪರಿಸ್ಥಿತಿ ಬರ್ತದೆ. ಆದಷ್ಟು ಪ್ರಯತ್ನ ಮಾಡಿ, ಶಾಲೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, 25 ಮಕ್ಕಳನ್ನು ಕರೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂದ್ರೆ ಇವತ್ತಿನ ಸರ್ಕಾರದ ನಿಯಮನೇ ಹಾಗೆ, ವರ್ಷದಿಂದ ವರ್ಷಕ್ಕೆ ಏನೇನೋ ಹೊಸ ರೂಲ್ಸ್ ಬರ್ತದೆ. ನಾವು ಈಗ ಶಿಕ್ಷಕರು ಕೂಡ ಇಷ್ಟು ಒತ್ತಡ ಇದೆ, ಭಾಗವತರಿಗೆ ಇಷ್ಟು ಒತ್ತಡದಲ್ಲೂ ಅವ್ರಿಗೆ ಬಂದಿದ್ದಾರೆ. ದಿನ ನೋಡ್ರೆ ಆನ್ಲೈನ್ ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ, PG ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಆನ್ಲೈನ್ ವರ್ಕ್ ಎಷ್ಟು ಆಗ್ತದೆ ದಿನ ಬೆಳಿಗ್ಗೆ ಕೂಡ. ನಾನು ಈಗ ಬಂದ್ಮೇಲೆ ನೋಡಿದೆ ನೆಟ್ವರ್ಕ್ ಇಲ್ಲ, ಏನೋ ಮೆಸೇಜ್ ಮಾಡಿದ್ದು ಆಗಿಲ್ಲ, ಸುಮ್ಮನೆ ಕೂತ್ಕೊಂಡು. ಅದಕ್ಕಾಗಿ ನಾನು ಹೇಳೋದೇನು ಕೇಳಿದ್ರೆ, ಭಾಗವತ್ ಇವತ್ತು ರಿಟೈರ್ಡ್ ಆದರೂ ಕೂಡ ಅವರ ಮಾರ್ಗದರ್ಶನ ತಗೊಳ್ಳಿ. ಅತಿಥಿ ಶಿಕ್ಷಕರು ಮುಂದುವರಿತಾರೆ. ಮತ್ತೊಬ್ಬರು ಅತಿಥಿಯನ್ನು ಕೊಡ್ಲಿಕ್ಕೂ ಕೂಡ ಅವಕಾಶ ಇದ್ದರೆ ಇಲಾಖೆಯಲ್ಲಿ ಕೊಡ್ತಾರೆ. ನೇಮಕಾತಿ ಸದ್ಯಕ್ಕೆ ಯಾರಿಗೆ ಚಾರ್ಜ್ ಕೊಟ್ಟಿದ್ದಾರೆ ಅವರೇ ಮಾರ್ಚ್ವರೆಗೆ ಮುಂದುವರಿತಾರೆ. ಇನ್ನು 3 ತಿಂಗಳಿಗೆ ನಿಮಗೆ ನೇಮಕಾತಿ ಆಗೋದು ಕಷ್ಟ. ಮುಂದಿನ ಟ್ರಾನ್ಸ್ಫರ್ ಅಲ್ಲಿ ಪ್ಲೇಸ್ ತೋರಿಸಿದ್ರೆ ಯಾರಾದ್ರೂ ಬರ್ಬೋದು. ಹಾಗಾಗಿ ಭಾಗವತರ ಒಂದು ನಿವೃತ್ತಿ ಜೀವನ ಸುಖಕರವಾಗಿ, ಮುಖ್ಯವಾಗಿ ಅವರ ಆರೋಗ್ಯ ಮುಖ್ಯವಾಗಿ ಸುಧಾರಿಸಿ ಅಂತ ಆಶಿಸ್ತಾ ತಮ್ಮೆಲ್ಲರೂ ನನ್ನ ಮಾತನ್ನು ಸ್ಥಳೀಯ ದೇವತೆಯಾದಂತಹ ಮಹಾಲಿಂಗೇಶ್ವರ ಮತ್ತು ಜನಾರ್ದನ ದೇವರುಗಳನ್ನು ಮೊದಲಾಗಿ ವಂದಿಸುತ್ತಾ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ನನಗೆ ಸನ್ಮಾನ ಸಮಾರಂಭವನ್ನು ಇವತ್ತು ಈ ದಿನ ಹಮ್ಮಿಕೊಂಡಿದೆ. ಸನ್ಮಾನವನ್ನು ಸ್ವೀಕರಿಸುತ್ತಾ ಧನ್ಯವಾದವನ್ನು ಹೇಳ್ತಾ ನನ್ನ 2 ಮಾತು. MG ಸರ್ ಮತ್ತು KM ಸರ್ ನಾನು ಈ ತಾಲೂಕಿಗೆ ಬಂದ ಮೇಲೆ ಅವರು ನನಗೆ ಪರಿಚಯ ಆಯಿತು. MG ಸರ್ನ ಆವಾಗ ಅವರು ಶಿಕ್ಷಣ ಸಂಘದಲ್ಲಿ ಇರಲಿಲ್ಲ, ಕೇವಲ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದರು. ಆವಾಗಲೇ ನಾನು ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಬಹಳ ಸಜ್ಜನಿಕೆಯ ವ್ಯಕ್ತಿ ಮತ್ತು ನುಡಿದಂತೆ ನಡೆಯುವವರು,
ಮತ್ತು ಕೆಲಸ ಕಾರ್ಯಗಳನ್ನು ಬಿಡದೆ ಮಾಡಿಕೊಡುವಂಥವ್ರು. ಅದೆಲ್ಲ ಗುಣಗಳು ಅವರಲ್ಲಿ ನಾನು ಆ ಟ್ರೈನಿಂಗ್ನಲ್ಲಿ ಅವರನ್ನು ಗುರುತಿಸಿಕೊಂಡಿದ್ದೆ, ಕಂಡಿದ್ದೆ. KM ಸರ್ವನ್ನು ಕೂಡ ನಾನು ಭದ್ರತೆ ಶಾಲೆಗೆ ಹೋಗುವಾಗ ಅವರನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೆ. ಬಹಳ ಕ್ರಿಯಾಶೀಲ ವ್ಯಕ್ತಿಗಳು ಅವರಿಬ್ಬರು. ನಮ್ಮ ಸಂಘ ಯಾಕೆ ಈ ಸನ್ಮಾನವನ್ನು ಮಾಡ್ತದೆ ಅಂತಂದರೆ, ಲಾಸ್ಟಲ್ಲಿ ನಿವೃತ್ತಿಯಾಗಿ ಹೋಗುವಾಗ ಅಥವಾ ಟ್ರಾನ್ಸ್ಫರ್ ಆಗಿ ಶಿಕ್ಷಕ ಹೋಗುವಾಗ, ಬೇರೆ ಕಡೆಗೆ ಹೋಗುವಾಗ ಕೆಲವೊಂದು ಊರಿನಲ್ಲಿ SDMC ಅವರಾಗಲಿ ಊರ ನಾಗರಿಕರಾಗಲಿ ಆ ಶಿಕ್ಷಕರಿಗೆ ಇರೋದೇ ಇಲ್ಲ. ಬಹಳ ಖಿನ್ನ ಮನಸ್ಕರಾಗಿ ಶಿಕ್ಷಕರು ಹೋಗಬೇಕಾದಂತಹ ಕೆಲವು ಊರಿನಲ್ಲಿ ಇರ್ತದೆ. ಆದರೆ ಆ ಹೋಗುವಾಗ ಶಿಕ್ಷಕರು ಹೋಗುವಾಗ ಆ ಊರನ್ನು ಬಿಟ್ಟು ಹೋಗುವಾಗ, ಆ ಶಾಲೆಯನ್ನು ಬಿಟ್ಟು ಹೋಗುವಾಗ ಖಿನ್ನ ಮನಸ್ಕನಾಗಿ ಹೋಗಬಾರದು, ಆತ ಸಂತೋಷದಿಂದ ಹೋಗಬೇಕು ಅಂತ ಹೇಳ್ತಾ ಅವರ ಬೆನ್ನನ್ನು ತಟ್ಟಿ ನಾವು ನಿಮ್ಮೊಂದಿಗೆ ಇದ್ದೇವೆ ಅನ್ನುವಂತಹ ಒಂದು ಪವಿತ್ರವಾದಂತಹ ಕಲ್ಪನೆಯೊಂದಿಗೆ ಅವರು ನಮಗೆ ಶಿಕ್ಷಕ ಸಂಘಕ್ಕೆ, ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಲ್ತಾರೆ. ಮತ್ತು ಏನೇ ಇದ್ರೂ ಕೂಡ ಇವತ್ತು ಹೋರಾಟದ ಮೂಲಕವೇ ಎಲ್ಲದೂ ನಾವು ಪಡಿಬೇಕಾಗುತ್ತೆ. ಹೋರಾಟದ ಯುಗ. ಹಾಗಾಗಿ 24x7 ನಮ್ಮ ಶಿಕ್ಷಕ ಸಂಘ ಹೋರಾಟ ಮಾಡ್ತಾನೆ ಇದೆ. ತಾಲೂಕು ಮಟ್ಟದಿಂದ ಹಿಡಿದು, ಜಿಲ್ಲಾ ಮಟ್ಟದಿಂದ ಹಿಡಿದು, ರಾಜ್ಯ ಮಟ್ಟದಿಂದ ಹಿಡಿದು ನಮ್ಮ ಶಿಕ್ಷಕರಿಗೆ ಬೆನ್ನೆಲುಬಾಗಿ ನಿಲ್ಲುವವರು ನಮ್ಮ ಶಿಕ್ಷಕ ಸಂಘದವರು. ಏನೇ ತೊಂದರೆ ಆದರೂ ಕೂಡ ಅದನ್ನು ಅಹೋರಾತ್ರಿ ಹೋರಾಟ ಮಾಡಿ ಅವರು ಶಿಕ್ಷಕರಿಗೆ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಮತ್ತು ಉತ್ತಮವಾದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವಲ್ಲಿ ಅವರು ಸಹಕಾರವನ್ನು ನೀಡುತ್ತಾರೆ, ಸಹಾಯ ಮಾಡ್ತಾರೆ. ಇದು ನಮ್ಮ ಶಿಕ್ಷಕ ಸಂಘದ ಕೆಲಸ. ಇದು ಅವರಿಗೆ ಇವತ್ತು ನನಗೆ ಸನ್ಮಾನವನ್ನು ಇಟ್ಟುಕೊಂಡಿದ್ದಾರೆ. ಸನ್ಮಾನ ಯಾಕೆ ಬೇಕು? ಸನ್ಮಾನ ಯಾಕೆ ಬೇಕು ಅಂತಂದರೆ, ನನ್ನಕ್ಕಿಂತ ಜೂನಿಯರು ಶಿಕ್ಷಕರಿದ್ದಾಗ ಈ ಸನ್ಮಾನವನ್ನು ನಾನು ಪಡ್ಕೊಂಡಾಗ ಅವರು ಕೂಡ ಉತ್ತಮವಾಗಿ ಕೆಲಸ ಮಾಡಿ ಆ ಸನ್ಮಾನವನ್ನು ನಾನೂ ಪಡ್ಕೊಳ್ಬೇಕು, ಆ ದಿಶೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಭಾವನೆಗಳು ಬರ್ತದೆ ಈ ಸನ್ಮಾನಗಳು. ಆದರೆ ನನಗೆ ಸನ್ಮಾನ ಬೇಕು ಅಂತ ನಾನು ಪ್ರಶಸ್ತಿಗಳನ್ನು ಬೇಕು ಅಂತ ನಾನು ಬಯಸುವುದಿಲ್ಲ. ಯಾಕಂತಂದ್ರೆ ನಾವು ಅಂತಹ ಸಾಧನೆಗಳನ್ನ ಮಾಡಿದವರಲ್ಲ. ಹಾಗಾದ್ರೆ ಸನ್ಮಾನಗಳು ಯಾರಿಗೆ ಬೇಕು, ಪ್ರಶಸ್ತಿಗಳು ಯಾರಿಗೆ ಬೇಕು ನನ್ನ ಕೇಳಿದ್ರೆ ಯಾರು? ಸಾಲುಮರದ ತಿಮ್ಮಕ್ಕ, APJ ಅಬ್ದುಲ್ ಕಲಾಂ, ಸ್ವಾಮಿ ವಿವೇಕಾನಂದ, ಮೋದಿಜಿ ಸಾಹೇಬರು, ಇಂಥವ್ರು ಪಟ್ಟಿ ಮಾಡ್ತಾ ಹೋದ್ರೆ ಬಹಳಷ್ಟು ಜನ ಇದ್ದಾರೆ. ಇಂಥವರಿಗೆ ಸನ್ಮಾನಗಳು, ಪ್ರಶಸ್ತಿಗಳು ಬರಬೇಕು. ಯಾಕಂತಂದ್ರೆ ನಿಸ್ವಾರ್ಥ ಸೇವೆಗಾಗಿ, ದೇಶಕ್ಕಾಗಿ ಅವರು ತ್ಯಾಗ ಮಾಡ್ತಾರೆ, ಸೇವೆ ಮಾಡ್ತಾರೆ. ಅಂಥವರಿಗೆ ಪ್ರಶಸ್ತಿ ಬಂದರೆ ಒಳ್ಳೆಯದು ಅಂತೇಳಿ ನಾನು ಹೇಳ್ತೇನೆ. ಆದರೆ ಇರಲಿ, ನನ್ನ ಒಂದು ಚಿಕ್ಕ ಸಾಧನೆಯನ್ನು ಗುರುತಿಸಿ ನಮ್ಮ ಸಂಘದವರು ನನ್ನ ಸನ್ಮಾನವನ್ನು ಕೊಟ್ಟಿದ್ದಾರೆ. ನಾನು ತುಂಬ ಹೃದಯದಿಂದ, ಪ್ರೀತಿಯಿಂದ ಅದನ್ನು ಸ್ವೀಕರಿಸಿದ್ದೇನೆ. ಆಮೇಲೆ ಈ ಒಂದೆರಡು ಮಾತು ಹೀಗೆ ಹೇಳೋದಾದ್ರೆ, ಈ ಜನ್ನ ಶಾಲೆ ನಾನು ಬರುವಾಗ ಮುಚ್ಚಿಕೊಂಡಿತ್ತು. ಇಲ್ಲಿ ನಾನು ಇದನ್ನು ತಗೊಂಡೆ, ನಾನು ಜನ್ನ ಇದೆ ಅಂತ ಹೇಳ್ಬಿಟ್ಟು ನಮ್ಮ ವೈದಾಸ್ ಸರ್ ಅವರು ಹೇಳಿದ್ರು ಜನ್ನ ಖಾಲಿ ಇದೆ ತಗೊಳ್ಳಿ ಅಂತ. ತಗೊಂಡ್ಬಿಟ್ಟಿದ್ದೀನಿ. ಆಮೇಲೆ ಬಂದು ನೋಡ್ತೀನಿ ಶಾಲೆ ಮುಚ್ಚುವ ಸ್ಥಿತಿಯಲ್ಲಿ ಇದೆ. ಆವತ್ತೇ ಮುಚ್ಚೋಗ್ಬಿಟ್ಟಿದೆ. ಜೂನ್ನಲ್ಲಿ ಬಂದೆ ನಾನು, ಮುಚ್ಚೋಗ್ಬಿಟ್ಟಿದೆ ಅದು. ಅವರು ಮೇಡಮ್ನವರು ಬೇರೆ ಕಡೆ ಡೆಪ್ಯುಟೇಷನ್ ಅನ್ನ ಹಾಕಿದ್ದಾರೆ ತಾಯಿಗಳು. ಅವಾಗ GS ಭಟ್ ಸರ್ ಇದ್ದಿದ್ದು, BO GS ಭಟ್ ಸರ್ ಅವರು ಬಂದು ಜನ್ನ ಮುಚ್ಚೋಗಿದ್ದೀರಪ್ಪ, ನೀವು ಏನ್ ಮಾಡ್ತೀಯ ಅಂತ ಕೇಳಿ. ಆವಾಗ ಅಲ್ಲಿ ಹಡಸೆ ಶಾಲೆಯಲ್ಲಿ ಶಿಕ್ಷಕರಿದ್ದೆ ಅವರು ಬಾಯಿ ಕಳ್ಕೊಂಡಿದ್ರು ದೊಡ್ಡದಾಗಿ. ಅಲ್ಲಿ GS ಭಟ್ ಸರ್ ಅವರಿಗೆ ಹೋಗಿ ಅಲ್ಲಿ ಜನ ಹೋಗಿ ಬಹಳಷ್ಟು ತೊಂದರೆ ಕೊಟ್ಟಿದ್ರು, ನೀವು ನಮ್ಮ ಶಿಕ್ಷಕರ ಕೊಡಿ ಅಂತ ಹಾಗೆ. ಆವಾಗ ಈ ಶಾಲೆ ಬಂದಾಗಿದೆಯಲ್ಲ, ನಾನು ಹೆಚ್ಚುವರಿ ಆದ್ನಲ್ಲ, ಆವಾಗ ನಾನು ಹರಡಸೆಗೆ ಆಹಾರವಾದ ಹರಡಸೆ ಶಾಲೆಗೆ ಹೋಗು ನೀನು ಅಂತ ಹೇಳಿದ್ರು ಸಾರಿ. ಅವಾಗ ನನಗೆ ಕಾಲು ಪೆಟ್ಟಾಗ್ಬಿಟ್ಟಿತ್ತು. ಅದು ಶುಗರ್ನಿಂದ ಅದು ಏನಾಗಿತ್ತು, ಗಾಯ ವಾಸಿಯಾಗಿದೆ, ಸ್ವಲ್ಪ ಕಷ್ಟದಲ್ಲಿ ಇದ್ದೆ ನಾನು. ನನಗೆ ಹರಡಸೆ ಹಾಕ್ತೀನಿ ಅಂತಂದ್ರು ಸಾಯ್ತು GS ಭಟ್ ಸರ್. ಆದರೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಹೋಗ್ಲೇಬೇಕು ನಾನು. ಹಾಗಾಗಿ ನಾನು ಅಡ್ಡಿಲ್ಲ ಸರ್ ಕೊಡಿ, ನಾನು ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಹರಡಸೆ ಶಾಲೆಗೆ ಹೋದೆ. ಅಲ್ಲಿ ಹೆಚ್ಚು ಕಡಿಮೆ 2 ವರ್ಷ ಕೆಲಸ ಮಾಡಿದ್ದೇನೆ. ಅಲ್ಲಿ 2 ವರ್ಷ ಕೆಲಸ ಮಾಡಿದ ಮೇಲೆ ಇಲ್ಲಿ ಶಾಲೆ ಮುಚ್ಚಿಕೊಂಡಿದೆ. ಅವರು ತಾಯಿದ್ರು ಹೇಳಿ ಕಳಿಸಿದ್ರು ನನಗೆ, ನೋಡಿ ಎನಿ ಟೈಮು ಚೆನ್ನದವರು ನನ್ನ ಆಫೀಸಿಗೆ ಬಂದು ಶಾಲೆಗೆ ಬಂದು ಶಾಲೆ ಓಪನ್ ಮಾಡಬೇಕು, ನಿನ್ನ ಶಾಲೆ ಅದು, ನೀನು ಹೋಗ್ಲೇಬೇಕಾಗ್ತದೆ, ಹರಟೆ ಕೊಡ್ಲಿಕ್ಕೆ ಬರುವುದಿಲ್ಲ ನಿನಗೆ ಅಂದ್ರೆ. ಅಡ್ಡಿಲ್ಲ ಸರ್, ಅಡ್ಡಿಲ್ಲ ನಾನು ಮಾಡ್ತೇನೆ. ಆದರೆ ಹೃದಯಕ್ಕೆ ಯಾರೂ ಚೆನ್ನದವರು ಹೋಗಲೇ ಇಲ್ಲ.
ಆಫೀಸಿಗೆ ಹೋಗ್ಲೇ ಇಲ್ಲ, ಕೇಳಲೇ ಇಲ್ಲ. ಹಾಗಂತ ಇಲ್ಲಿ ಮಾತಾಡ್ಕೊಂಡಿದ್ರು, ಅಂಗಡಿ ಮುಂಗಟ್ಟಲ್ಲಿ ಶಾಲೆ ಮುಚ್ಚಿ ಹೋಗಿದೆ, ಓಪನ್ ಮಾಡಬೇಕು ಅಂತ. ಆದ್ರೆ ಎಲ್ಲೂ ಹೋಗ್ಬೇಕೋ ಜನದವರು ಹೋಗ್ಲೇ ಇಲ್ಲ, 2 ವರ್ಷದವರೆಗೂ ಹೋಗ್ಲಿಲ್ಲ. ನೋಡಿ, ನನಗೆ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ನನ್ನ ಮನೆಗೆ ಹತ್ರ, ಇಲ್ಲಿ ಹರಡಸೆ ಶಾಲೆಗೆ ಹೋಲಿಸಿದ್ರೆ ನನಗೆ ಜನ್ನ ಶಾಲೆ ಹತ್ರ. ಸೊ ನಾನು ಅದೊಂದು ನನ್ನ ಸ್ವಾರ್ಥವೂ ಇತ್ತು, ಹತ್ರ ಆಯ್ತಲ್ಲ, ಜೊತೆಗೆ ನಾನು ಈ ಶಾಲೆಯನ್ನು ಯಾಕೆ ಓಪನ್ ಮಾಡಬಾರ್ದು, ಇಲ್ಲಿ ಮಕ್ಕಳಿದ್ದಾರೋ ಇಲ್ವೋ. ಆವಾಗ ನನಗೆ ಸಹಾಯ ತಂದವರು ನನಗೆ ಸ್ಥಳದಾನಿಗಳಾದಂಥ ಸುಬ್ರಾಯ ಹೆಗಡೆ ಅವರು ಮತ್ತು ಮಂಜುನಾಥ್ ನಾಯ್ಕರವರು. ಅವರು ಇವತ್ತು ಬರಲಿಲ್ಲ, ಅವ್ರ ಮಗ ಬಂದಿದ್ದಾನೆ, ನನ್ನ ಸ್ಟೂಡೆಂಟ್ ಅವನು. ಹಾಗೆ ವಿಶೇಷವಾಗಿ ಹೇಳಬೇಕು ಅಂದ್ರೆ ನಾನು ಲಕ್ಷ್ಮಕ್ಕ ಅಂತೇಳಿ ಕರೀತೇನೆ ಅವರಿಗೆ, ಅವ್ರು ಬಂದಿದ್ದಾರೆ. ಅವರು ಕೂಡ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅವ್ರ ಮೊಮ್ಮಕ್ಕಳು 2 ಜನ ಇದ್ದಾರೆ. ನಾನು ಇಲ್ಲೇ ಕಳಿಸ್ತೀನಿ ಸರ್, ನೀವು ಶಾಲೆ ಓಪನ್ ಮಾಡೋದ್ರೆ ಇಲ್ಲೇ ಕಳಿಸ್ತೀನಿ ಅಂತ ಹೇಳಿದ್ರು. ಮತ್ತೆ ಇದ್ದಿದ್ದ ಜನ ಎಲ್ಲ ಅವರು ಪರಿಚಯ ಮಾಡಿಕೊಟ್ರು. ಅವರು ಆ ಮನೇಲಿ ಮಕ್ಕಳಿದ್ದಾರೆ, ಈ ಮನೇಲಿ ಮಕ್ಕಳಿದ್ದಾರೆ ಅಂತ ಒಟ್ಟು 5 ಜನರ ಮಕ್ಕಳಿಗೆ ಎಷ್ಟು ಕೊಟ್ಟರು. ಕೊನೆಗೆ ಆ ಶಾಲೆಯನ್ನು ಓಪನ್ ಮಾಡೋದು ಅಂತೇಳಿ ಆಗೋಯ್ತು. ಮಾನೇ ದಿವಸ ಲಕ್ಷ್ಮಕ್ಕ ಮನೆಗೆ ಹೋದೆ ನಾನು. ಹೌದಾ, ಇಲ್ಲ ಕಳಿಸ್ತೀನಿ ಸರ್ ನಾನು ಅಂತ ಹೇಳಿದ್ರು. ಮತ್ತೆ ನನ್ನ ಜೊತೆಗೆ ಕೂಡ ಬಂದ್ರು. ಅಲ್ಲಿ ಅವ್ರ ಮನೆಗೆ ಗೇಟ್ವರೆಗೆ ಬಂದು, ನೋಡಿ ಸರ್ ಬಸ್ ಬಂತು ಅಲ್ಲಿ ಹೋಗ್ತಾ ಇದ್ದಾರೆ, ಕರೀಲಿ ಅವ್ರನ್ನ ಅಂತ. ಆದ್ರೆ ನಾನು ಪರಿಚಯ ಇಲ್ಲ, ನನಗೆ ಅವರ ಪರಿಚಯನೇ ಇಲ್ಲ. ಮತ್ತು ಸಣ್ಣ ಮಕ್ಕಳು, ಆ ಮಕ್ಕಳು ಒಂದು ಕಡೆಗೆ ಅಡ್ಜಸ್ಟ್ ಆದ್ರೆ ಪರಿಚಯ ಇಲ್ಲದಂತಹ ಶಿಕ್ಷಕ ಕರೆದ್ರೆ ಬರೋದಿಲ್ಲ, ಬರ್ತಾರ? ಪರಿಚಯ ಇಲ್ಲದ ಸಣ್ಣ ಮಕ್ಕಳು ಬರೋದಿಲ್ಲ, ಅವರು ದೊಡ್ಡ ಮಕ್ಕಳಾರು ಬರ್ತಾರೆ. ಹಾಗಾಗಿ ಅವ್ರು ಎಲ್ಲಿಗೆ ಅಡ್ಜಸ್ಟ್ ಆಗಿ ಹೋಗಿರ್ತಾರೋ ಅಲ್ಲೇ ಹೋಗ್ತಾರೆ. ಅವರು ಬಿಟ್ರೆ ಕರೆದ್ರಬಾರ್ದು. ಆ ಸಂದರ್ಭದಲ್ಲಿ ನಾನು ಕರೆದ್ರೆ ಬರೋದಿಲ್ಲ ಅವರು. ಹಾಗಾಗಿ ಬಸ್ ಹತ್ಕೊಂಡು ಹೋಗ್ಬಿಟ್ರು. ಕೊನೆಗೆ ನಮ್ಮ ಗಣೇಶ್ ನಾಯ್ಕರವರು, ಅವ್ರ ಮನೆಯವ್ರು ಬಂದಿದ್ದಾರೆ. ಅವರ ಮಗ ಅಲ್ಲಿ ಹೋಗ್ತಾ ಇದ್ದ. ಅವನು ಕೂಡ ನಾನು ಕಳಿಸ್ತೀವಿ ಇಲ್ಲಿ ಅಂತ ಹೇಳಿ ಮಾರನೇ ದಿನ ಕಳಿಸ್ತೀನಿ ಅಂತ ಹೇಳಿದ್ರು, ಕಳಿಸಲೇ ಇಲ್ಲ. ಅಲ್ಲಿಗೆ ಕಳಿಸ್ಬಿಟ್ರು, ಕಾನಡಿ ಶಾಲೆಗೆ ಕಳಿಸ್ಬಿಟ್ರು. ಕೊನೆಗೆ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಯ್ತು. GML ಸರ್ ಇದ್ರು, ಅವರು ಸ್ವಲ್ಪ ದಡುತ್ವಿ ಮನುಷ್ಯರವರು. ಅವ್ರ ತಲೆ ಸ್ವಲ್ಪ ದೊಡ್ಡದೇ ಇದೆ. ಈ ಮಗು ಏನ್ ಮಾಡಿತು, ಆ GML ಸರ್ ತಲೆ ನೋಡ್ಬಿಟ್ಟು ಹೆದರ್ದು ದೊಡ್ಡ ತಲೆ ಇದೆ. ಅದು 1ನೇ ಕ್ಲಾಸ್ ಪಾಪ ಮಗು, 1ನೇ ಕ್ಲಾಸ್ ಅವನು ಶಶಿ. ಹಾಗಾಗಿ ಅವನೇನ್ ಮಾಡ್ಬಿಟ್ಟ, ನಾನು ಅಲ್ಲಿ ಹೋಗೋದೇ ಇಲ್ಲ, ನಾನು ಇಲ್ಲೇ ಹೋಗ್ತೀನಿ ಅಂತ ಕುತ್ಕೊಂಡ್ಬಿಟ್ಟ. ಮಾನೇಸ್ ಇಲ್ಲೇ ಓಡ್ ಬಂದ. ಇಲ್ಲೇ ಬಂದ. ನಾನು ಇಲ್ಲ ರಜೆ ಹೋದಾಗ GML ಒಂದು 2 ದಿವಸ ಬಂದಾಗ ಅವ ಆಚೆ ಕಡೆ ಓಡೋಗ್ತಿದ್ದ. ಅವ್ರನ್ನ ನೋಡ್ಬಿಟ್ಟು ಅಲ್ಲೋಗಿ ಮಕ್ಕಳು ಹೇಳ್ತಿದ್ರು, ಸಾರ್ ಅವ್ನು ಶಶಿ ಅಲ್ಲಿ ಓಡೋಗ್ಬಿಟ್ಟ ಸಾರ್, ಅಲ್ಲೋ ಅಡಿಕೊಂಡು ಬಾಗ್ಲಾಕೋಗಿ ನಿಂತ್ಕೊಂಡ್ಬಿಟ್ಟಿದ್ನಂತೆ. ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು. ಮತ್ತು ಅಡುಗೆಯವರು ಕೂಡ ಅಲ್ಲಿ ಬೇರೆ ಕಡೆ ಶಾಲೆ ಹಾಕಿದ್ರು, ಮೀನಾಕ್ಷಿ ಇದ್ದಿಲ್ಲ ಅವಾಗ, ಅವರು ಕೂಡ ಇಲ್ಲೇ ತಂದ್ರು. ಹಾಗಾಗಿ ಅವತ್ತು 5 ಜನ ಮಕ್ಕಳ ಒಟ್ಟಿಗೆ ಈ ಶಾಲೆ ಓಪನ್ ಆಯ್ತು. ಕಡೆ ನಿಧಾನಕ್ಕೆ ಇದು ಅಭಿವೃದ್ಧಿ ಆಯ್ತು. 8 ಆಯ್ತು, 10 ಆಯ್ತು, 11 ಆಯ್ತು, 13 ಆಯ್ತು, 14 ಆಯ್ತು, 17 ವರ್ಷಕ್ಕೆ ಇಲ್ಲಿ ಶಾಲೆ ಬಂತು. ಹಾಗೆ ಇಲ್ಲಿ ಶಾಲೆ ಇಲ್ಲಿ ಬಿಲ್ಡಿಂಗ್ ನೋಡಿದ್ರೆ ಏನು ಬಿಕೋವಂತ ಇತ್ತು, ಮುರ್ಕೊಂಡು ಬಿದ್ಕೊಳ್ತಾ ಇತ್ತು. ಅಲ್ಲಿ ಅಂಗನವಾಡಿ ನಡೀತಾ ಇತ್ತು. ಇಲ್ಲಿ ಶಾಲೆ ಮುಚ್ಚಿಕೊಂಡ ಇಲ್ಲೇ ಅಂಗನವಾಡಿ ನಡೀತಾ ಇತ್ತು. ಆಮೇಲೆ ನಮಗೆ ಶಾಲೆ ಓಪನ್ ಮಾಡಿದ್ರೆ ಬಿಟ್ಬಿಟ್ರು, ಅದು ತಲೆ ಮೇಲೆ ಬೀಳ್ತಾ ಇತ್ತು. ಆಮೇಲೆ ನಮಗೆ ಅದೃಷ್ಟಕ್ಕೆ ಮಾನ್ಯ ಸುನೀಲ್ ನಾಯ್ಕರವರು ನಮಗೆ MLA ಆಗಿ ಬಂದರು. ನಾನು ಎಲ್ಲ SNLC ಅವ್ರನ್ನ ಊರನ್ನವನ್ನೆಲ್ಲ ಸೇರಿಸ್ಕೊಂಡು ಬಿಟ್ಟು ಸುನೀಲ್ ನಾಯ್ಕರನ್ನ ಕಂಡು, ಸರ್ ನಿಮ್ಗೆ ಶಾಲೆ ಬಿಲ್ಡಿಂಗ್ ಇದಾಗಿದೆ, ಅದು ಮಾಡ್ಕೊಡಿ ಅಂತ ಹೇಳ್ಬಿಟ್ಟೆ. ಆದ್ರೆ ಅಲ್ಲಿ ಕೇಳ್ತಾರೆ, ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಅವರೊಂದು ಸೌಲಭ್ಯವನ್ನು ಕೊಡಬೇಕು ಅಂತಂದ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಇರಬೇಕು. 5-3 ಇಟ್ಕೊಂಡು ನಾವು ಹೋಗಿ ಕೇಳಿದ್ರೆ ಅವರು 50 ಜನ ಇದ್ದಾರೆ, 70 ಜನ ಇದ್ದಾರೆ, 100 ಜನ ಇದ್ದಾರೆ, ಅಂತ ಶಾಲೆಗಳನ್ನ ನೋಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅವರು ಅಲ್ಲಿ ಸೌಲಭ್ಯ ಕೊಡ್ಬೇಕಂತ ಇಲ್ಲಿ ನಮ್ಮನ್ನು ನೋಡೋದೇ ಇಲ್ಲ. ಆದ್ರೂ ಕೂಡ ಅದೃಷ್ಟವೇನೋ, ನಮಗೆ ಸುನೀಲ್ ನಾಯ್ಕರವರು ₹1,00,000 ಮೇಲೆ ಸ್ಯಾಂಕ್ಷನ್ ಮಾಡಿ ಶಾಲೆಯ ಕಟ್ಟಡವನ್ನು ಮಾಡಿಕೊಟ್ರು. ಮತ್ತು ತಾಲೂಕಾ ಪಂಚಾಯತಿಯಿಂದ ಉಲ್ಲಾಸ್ ನಾಯ್ಕರಿದ್ರು, ಅವರು ನಮಗೆ ಆ ಶಾಲೆಗೆ ನೆಲ ಹಾಸನ್ನು ಮಾಡಿಕೊಟ್ರು. ಅವರನ್ನ ಕೇಳಿದ್ವಿ. ನಾವು ಗಣೇಶ್ ನಾಯ್ಕರ ಅಧ್ಯಕ್ಷರಿದ್ರು, ಅವ್ರ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಉಲ್ಲಾಸ್ ನಾಯ್ಕರನ್ನು ಭೇಟಿ ಮಾಡಿ, ನಮ್ಗೆ ಹಿಂಗೆ ಶಾಲೆ ಒಳ್ಳೆ ಇದಾಗ್ಬಿಟ್ಟಿದೆ, ನೆಲ ಇದಾಗ್ಬಿಟ್ಟಿದೆ, ಆಯ್ತು ಅದನ್ನು ಮಾಡಿಕೊಟ್ರು ಅವರು. ಅದು ಆಯ್ತು. ಇದು ಆಮೇಲೆ ಜಿಲ್ಲಾ ಪಂಚಾಯತಿಯಿಂದ ಇಲ್ಲೂ ನೆಲ ಕೂಡ ಆಯ್ತು. ಇದು ಕೂಡ ನಾವು ಡಿಮಾಂಡ್ ಮಾಡಿ ಅರ್ಜಿ ಕೊಟ್ಟು ಮಾಡಿಸ್ಕೊಂಡ್ವಿ. ಆಮೇಲೆ ಕಾಂಪೌಂಡ್ ಆಯ್ತು. ನಮ್ಮ ನಾಗೇಶ್ ನಾಯ್ಕರವರು ಮತ್ತು ಜನಾರ್ದನ್ ನಾಯ್ಕರವರ ಸಹಕಾರದಲ್ಲಿ ನೀರಿನ ಟ್ಯಾಂಕ್ ಬಂತು. ಆಮೇಲೆ ಅದು ಭಾಗಶಃ ಕಾಂಪೌಂಡ್ ಬಂತು. ಹೆಚ್ಚು ಕಡಿಮೆ 5.5-6 ಲಕ್ಷ ರೂಪಾಯಿವರೆಗೂ ನಮ್ಮ ಈ ಶಾಲೆಗೆ ನಮ್ಮ ರಾಜಕಾರಣಿಗಳಿಂದ ದೊರಕಿತು ನಮಗೆ. ಹಾಗಾಗಿ ಇದು ಶಾಲೆ ಹಾಗೆ ಕ್ರಮೇಣ ಶಾಲೆ ಓಪನ್ ಆಯಿತು, ಇಂಪ್ರೂವ್ ಆಯಿತು. ನನಗೆ ಏಕೋಪಾಧ್ಯಾಯ ಶಾಲೆಯಾಗಿ ಶಿಕ್ಷಕನಾಗಿ 3 ವರ್ಷ ಕೆಲಸ ಮಾಡಿದೆ. ಆಮೇಲೆ MLA ನಾಯಕರು ಬಂದರು. ಆಮೇಲೆ ಶ್ರೀಮತಿ ರೂಪಾ ನಾಯ್ಕರವರು 2 ವರ್ಷ ಬಂದರು. ಈ ವರ್ಷ ಸೇರಿ 2 ವರ್ಷ ಬಂದರು. ನಮಗೆ ಧರ್ಮಸ್ಥಳ ಸಂಘದಿಂದ ಕೂಡ
ರೂಪಾಯಿತರವನ್ನು ನೇಮಿಸಿಕೊಟ್ಟು ಈ ಶಾಲೆಗೆ ಈ ವರ್ಷ ಕೂಡ ಧರ್ಮಸ್ಥಳ ಸಂಘದಿಂದನೇ ನೇಮಕ ಆಗ್ತಿತ್ತು ಅವಳು. ಯಾಕಂತಂದ್ರೆ ಆವಾಗ GS ಸರ್ ಬಿ ಅವರು ಇದ್ರು, ಇಲ್ಲ ನಿಮಗೆ ಹೆಚ್ಚುವರಿಯಲ್ಲಿ ನಿಮಗೊಂದು ಪೋಸ್ಟ್ ಬರ್ತದೆ ಇಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಅವರು ಧರ್ಮಸ್ಥಳ ಸಂಘಕ್ಕೆ ರೆಫರ್ ಮಾಡಲೇ ಇಲ್ಲ. ಆದ್ರೆ ಆಮೇಲೆ ಅದು 25 ಸಾವಿರ ಹೇಳಿದಾಗೆ 25 ಹುಡುಗರ ಕಡಿಮೆ ಅದು ಕಾನೂನು ಬಂತ ಅದು ಹೋಯ್ತು. ಹಾಗಾಗಿ ನಮಗೆ SDMC ಅವರು ಆವಾಗ ನಮ್ಮ ಹೆಲ್ಪಿಗೆ ಬಂದರು. ಇದನ್ನ ಶ್ರೀಮತಿ ರೂಪಾ ನಾಯ್ಕ ಅವರನ್ನು ನೇಮಿಸಿಕೊಂಡು ನಮ್ಮ SDMC ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳಲಿಲ್ಲ. ಸ್ವಲ್ಪ ಲೇಟ್ ಆಗಿರ್ಬೋದು, ವಿಳಂಬ ಆಗಿರ್ಬೋದು, ಆದ್ರೆ ಅದರಲ್ಲಿ ನನಗೆ ಬಲಗೈಯಾಗಿ ನಮ್ಮ ಅಧ್ಯಕ್ಷರಾಗಿ ನನಗೆ ವಿನಾಯಕ ನಾಯಕರು ಸಿಕ್ಕಿದ್ರು. ನನಗೆ ಬಹಳಷ್ಟು ನಮ್ಮ ಶಾಲೆ ಕೆಲಸಗಳನ್ನ ಮಾಡಿಕೊಟ್ರು. ಅವರೇ ಒಬ್ಬರೇ ಆಗಿಯೂ ಕೂಡ ಸಣ್ಣ ಒಂದು ಸಹಾಯವನ್ನು ಪಡೆದು ಕೂಡ ನಮ್ಮ ಶಾಲೆಗೆ ಬಹಳಷ್ಟು ಕೆಲಸವನ್ನ ಮಾಡಿಕೊಟ್ರು, ಉತ್ತಮವಾದ ಕೆಲಸ ಮಾಡಿಕೊಟ್ರು. ಒಳ್ಳೆಯ ಮನಸ್ಸಿನವರು ನಮಗೆ. ಹಾಗಾಗಿ ಯಾವುದೇ ಅಧ್ಯಕ್ಷರು ಸರಿಯಾಗಿಲ್ಲದೆ ಹೋದ್ರೆ ಆ ಶಾಲೆ ಸರಿಯಾಗಿ ನಡೆಯುವುದಿಲ್ಲ, ಉತ್ತಮವಾಗಿ ಅಭಿವೃದ್ಧಿ ಆಗುವುದಿಲ್ಲ. ಅದು ಆ ಶಾಲೆಯಲ್ಲಿ ಹೆಡ್ಮಾಸ್ಟರ್ ಸರಿಯಾಗಿಲ್ಲ ಅಂತಂದ್ರೂ ಕೂಡ ಶಾಲೆ ಹಾಳು ಹೋಗ್ತದೆ. ಆದ್ರೆ ಇಲ್ಲಿ ನಮ್ಮ ಬಾಂಧವ್ಯ ಬಹಳ ಅತ್ಯಂತ ಪ್ರೀತಿಯುತವಾಗಿ ನಡೆದಿದೆ. ಮತ್ತು ನಾನು ಈಗ ವಯೋನಿವೃತ್ತಿ ಆಗ್ತಾ ಇದ್ದೇನೆ. ಇಲ್ಲಿ ನಾನು ಕನಕಪುರದಲ್ಲಿ ಅಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಯ್ತು. 36 ಜನ ಇದ್ರು ನಾನು ಎಂಟ್ರಿ ಆಗುವಾಗ. ಅಲ್ಲಿ 2 ವರ್ಷ 3 ವರ್ಷ ಕೆಲಸ ಮಾಡಿದೆ. 97 ಜನ ಹುಡುಗರಿಗೆ ನಾನು ಅಲ್ಲಿ ತಗೊಂಡು ಹೋಗ್ತೇನೆ. 97 ಜನ ಹುಡುಗರು ಎಲ್ಲರೂ ಕುರಿ ಮೇಯಿಸ್ತಾ ಇದ್ರು. ಅವರು ಪ್ರತಿಯೊಬ್ಬರು ಮನೆಗೆ ಹೋಗಿ ಎಲ್ಲರಿಗೂ ಅಲ್ಲಿ ಬೇಡ್ಕೊಂಡು ಶಾಲೆ ಕಳಿಸಿ ಅಂತ. ಅದು ಕೇವಲ 70 ಕಿಲೋಮೀಟರ್ ದೂರದಲ್ಲಿ ಇದೆ ಅದು. ಯಾವುದು ಕನಕಪುರ, ಎಲ್ಲಿಂದ ಬೆಂಗಳೂರಿಗೆ. ಅಲ್ಲಿ ಲಿಟ್ರಸಿ ಜಾಸ್ತಿ ಬೇಕಾಗಿತ್ತು. ಆದ್ರೆ ಅದು ನೋಡಿದ್ರೆ ನಮ್ಮ ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆಯ ಮಕ್ಕಳಿಗಿಂತ ಬಹಳಷ್ಟು ಹಿಂದುಳಿದಿದ್ದಾರೆ, ಗೊತ್ತಾಯ್ತಲ್ಲ. ಆದ್ರೆ ಅಲ್ಲಿ ಹೋಗಿ ಎಲ್ಲರ ಮನೆಗೆ ಹೋಗಿ ಸೇರಿಸಿ ಮಾಡಿ ಅಂತೇಳಿ ನಾನು ಬಿಟ್ಟು ಬರುವಾಗ 97 ಹುಡುಗರನ್ನ ಅಲ್ಲಿ ದಾಖಲೆ ಮಾಡಿ ಬಂದಿದ್ದೇನೆ. ಹಾಗೆ ಸಾಗರ ಬಂದೆ. ಸಾಗರದಲ್ಲೂ ಕೂಡ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ, 5, 6, 7 ಜನ, 21 ಜನ ಇದು ಊರವರು, 5-6 ಜನ ಮಕ್ಕಳಲ್ಲಿ ಇರೋರು. ಶಾಲೆ ಮುಚ್ಚುವ ಸ್ಥಿತಿ. ಅದು ಶಾಲೆ ಮುಚ್ಚಿ ಕೊಡ್ಲಿಲ್ಲ ನಾನು. ಕೊನೆಗೂ ಅಲ್ಲಿ ಪಕ್ಕ ಶಾಲೆ ಹೆಡ್ ಮಾಸ್ಟರ್ಗೆ ನಂಗೆ ಬಹಳ ಚೆನ್ನಾಗಿತ್ತು. ಅವರ TC 2 ತಗೊಂಡ್ಬಂದು ಇಲ್ಲಿ ನಮ್ಮ ಶಾಲೆಗೆ ತೋರಿಸಿ ಮಕ್ಕಳ ಸಂಖ್ಯೆಯಿಂದ ತೋರಿಸಿ ಶಾಲೆ ಮುಚ್ಚಿ ಕೊಡ್ಲಿಲ್ಲ. 5 ಜನಕ್ಕಿಂತ ಒಳಗಡೆ ಇದ್ದು ಶಾಲೆ ಮುಚ್ಚಿ ಕಾನೂನು ಬಂತು ಅಲ್ಲ ಅವಾಗ. ಆದ್ರೆ 7 ಜನ ತೋರಿಸ್ಬಿಟ್ಟು ಶಾಲೆ ಮುಚ್ಚಕ್ಕೆ ಕೊಡ್ಲಿಲ್ಲ. ಕೊನೆಗೆ ಅಲ್ಲಿ 13 ವರ್ಷ ಕೆಲಸ ಮಾಡಿ ಅಲ್ಲೊಂದು ಮೇಡಮ್ನಿಗೆ ಅವರಿಗೆ ನಾನು ಟ್ರಾನ್ಸ್ಫರ್ ಆಗಿ ಅವರಿಗೆ ವಹಿಸ್ಕೊಡ್ತೇನೆ. ಕೊನೆಗೆ ಅದು ಮುಚ್ಚೋಯ್ತು. 3 ವರ್ಷದ ಮುಚ್ಚೋಗಿದೆ. ಕೊನೆಗೆ ಹೊಸಗದ್ದೆ ಶಾಲೆ ಬಂದೆ. ಅಲ್ಲೂ ನಾನು ಮಾಡಿದೆ. ಅಲ್ಲೂ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. 18, 19 ಇತ್ತು. ಕೊನೆಗೆ ನಮ್ಮ HS ಸರ್ ಇದ್ರು, ಅವ್ರು ಬಂದು 3 ವರ್ಷ ಮಾಡಿದ್ರು. 3 ವರ್ಷ ಮಾಡಿ ನಂತರ HS ಸರ್ ಹೋದ್ರು. ಅಲ್ಲಿ ಕಾರಣಾಂತರದಿಂದ ಶಾಲೆ ಮುಚ್ಚಿ ಹೋಯ್ತು. ಇಲ್ಲಿ ನಾನು ಎಲ್ಲ ಹೋದ್ರು ಕೂಡ ಶಾಲೆ ಮುಚ್ಚಿ ಕೊಡ್ಲಿಲ್ಲ. ಮುಚ್ಚಿದ ಶಾಲೆಯನ್ನ ಓಪನ್ ಮಾಡುವಂತ ತೆರೆಯುವಂತಹ ಒಂದು ಪ್ರಯತ್ನ ಮಾಡಿದೆ. ನಂಗೆ ಇಲ್ಲಿ ಜನ ಶಾಲೆ ಬಂದಾಗ ಎಲ್ಲರೂ ಸಹಕಾರ ಕೊಟ್ಟು ಜನ ಶಾಲೆಯನ್ನು ಓಪನ್ ಮಾಡಿದ್ವಿ. ಇಲ್ಲಿ ಬೇಕೇ ಬೇಕು ಇಲ್ಲಿ. ಯಾಕಂತಂದ್ರೆ ಇಲ್ಲಿ ಸಾನಡಿ ಜಂಗಡಕರ್ ಶಾಲೆ 3 ಕಿಲೋಮೀಟರ್ ದೂರ ಇದೆ. ಸಣ್ಣ ಮಕ್ಕಳು ಹೇಗೆ ಹೋಗ್ತೀರಿ? ಮಳೆಗಾಲದಲ್ಲಿ ಏನ್ ಹಿಡಿ ಮಳೆಯಲ್ಲಿ ಹೋಗ್ತೀರಿ? ಎಷ್ಟು ಕಷ್ಟಪಡ್ತೀರಿ ನೀವು? ಹಾಗಾಗಿ ಇಲ್ಲಿ ಶಾಲೆ ಬೇಕೇ ಬೇಕು ಇಲ್ಲಿ, ಗೊತ್ತಾಯ್ತಲ್ಲ. ಹಾಗಾಗಿ ಇಲ್ಲಿ ಶಾಲೆ ಮುಚ್ಚಿದಾಗ ನನಗೆ ಬಹಳಷ್ಟು ನೋವಾಗಿತ್ತು. ಯಾಕೆ ಇಲ್ಲಿ ಶಾಲೆ ಮುಚ್ಚಿದ್ದಾರೆ ಇವರು? ಗೌರ್ಮೆಂಟ್ ಸವಲತ್ತು ಇರುವಂತಹದ್ರಿಂದ ಶಾಲೆ ಮುಚ್ಚಿದಾರಲ್ಲ, ಇಲ್ಲಿ ಜನ ಮುಚ್ಚಿದಾರಲ್ಲ. ದೇವಸ್ಥಾನ ಮತ್ತು ಶಾಲೆಗಳನ್ನು ಯಾವತ್ತು ಅಭಿವೃದ್ಧಿ ಆಗ್ಬೇಕು ಬಿಟ್ರೆ ಇಲ್ಲಿ ವಿರುದ್ಧ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ದಿವಸ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು. ಆದ ಕಾರಣನೇ ಬೇರೆ ಇರಲಿ. ಎಲ್ಲ ಜನ ಸಹಕಾರ ಕೊಟ್ಟಿದ್ದಾರೆ. ಮತ್ತು ನಾನು ಇವತ್ತು ವಯೋನಿವೃತ್ತಿ ಆಗ್ತಾ ಇದ್ದೇನೆ. ಅಲ್ಲಿ ನನ್ನ ಶಿಕ್ಷಕರಾಗಿ ಪ್ರವೇಶ ಆದಾದ್ರಿಂದ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು BO ಇಲಾಖೆಯವರಿಗೆ ಮತ್ತು ಸಮನ್ವಯ ಅಧಿಕಾರಿಗಳಿಗೆ, BRPಗಳಿಗೆ ಮತ್ತು ರಾಜಕಾರಣಿಗಳಿಗೆ, ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು MLA ಸಾಹೇಬರುಗಳಿಗೆ ಮತ್ತು ಎಲ್ಲ ಶಿಕ್ಷಣ ಸಚಿವರುಗಳಿಗೆ ಸಹಾಯ ಮಾಡಿದಂತ ಎಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಬೇರೆ ಶಾಲೆಗೆ ಹೋಗೋದು ಇದ್ದಾರೆ, ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮತ್ತು ನನ್ನ ಈ ತಾಲೂಕು ಶಿಕ್ಷಕ ಸಂಘದ ಸಂಘಕ್ಕೆ ನಾನು ಪ್ರೀತಿಯಿಂದ 3,000 ರೂಪಾಯಿ ದೇಣಿಗೆಯನ್ನ ಈ ಸಂದರ್ಭದಲ್ಲಿ ಕೊಡ್ತೇನೆ ಅಂತ ಹೇಳ್ತಾ, ಅವರು ದಯವಿಟ್ಟು ಸ್ವೀಕರಿಸಬೇಕು ಅಂತ ಹೇಳಿ ನಾನು ಸಂಘದ ಅಧ್ಯಕ್ಷರಾದಂತ ಎಂಜಿನಿಯರ್ ಸರ್ ಅವರಲ್ಲಿ ನಾನು ಪ್ರೀತಿಯಿಂದ ಕೇಳ್ತೀನಿ.
ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಅಳತೆಯ ಮಾಡಲು ಆಗದು ಸಹನೆ ಕರುಣೆಯ ಸಾಗರ. ಅಳತೆಯ ಮಾಡಲು ಆಗದು ಸಹನೆ ಕರುಣೆಯ ಸಾಗರ. ಬರಿಯದೆಯಲ್ಲಿ ಹಚ್ಚಿ ನಿಂತಿರಿ ಅರಿವಿನ ಹಣತೆ ಸಾವಿರ. ಬರಿಯದೆಯಲ್ಲಿ ಹಚ್ಚಿ ನಿಂತಿರಿ ಅರಿವಿನ ಹಣತೆ ಸಾವಿರ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ.